ಅಪರಾಧ ಮಾಡುವ ಮುಂಚೆ 100 ಸಾರಿ ಆಲೋಚನೆ ಮಾಡಿ ಕಾನೂನು ಕುಣಿಕೆ ಬಹಳಷ್ಟು ಕಠಿಣ. ಒಮ್ಮೆ ಕುಣಿಕೆಗೆ ಸಿಲುಕಿಕೊಂಡರೆ ಬಿಡಿಸಿಕೊಂಡು ಹೊರಬರುವುದು ಕಷ್ಟ ಸಾಧ್ಯ. ಒಳ್ಳೆಯದನ್ನ ಮಾಡಲು ಹಿಂದೆ ಮುಂದೆ ನೋಡಬೇಡಿ. ಕಾನೂನು ಪಾಲನೆ ನಮ್ಮೆಲ್ಲರ ಜವಾಬ್ದಾರಿ ಎಂದು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಹೇಳಿದರು. ನಗರದ ಉಪವಿಭಾಗ ಪೊಲೀಸ್ ಉಪಾಧೀಕ್ಷಕರ ಕಚೇರಿಯ ಆವರಣದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಶಿರಾ ಗುಬ್ಬಿ ತಾಲೂಕು ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಮೂಲಭೂತ ಹಕ್ಕುಗಳು ಹಾಗೂ ಕರ್ತವ್ಯಗಳ ಬಗ್ಗೆ ಪಾಲನೆ, ಅರಿವು, ಪೋಕ್ಸೋ ಕಾಯ್ದೆ, ಸೈಬರ್ ಅಪರಾಧಗಳ ಬಗ್ಗೆ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸುವುದರ ಜೊತೆಗೆ ಕಾನೂನನ್ನು ಸಂರಕ್ಷಿಸುವುದು ನಮ್ಮ ಜವಾಬ್ದಾರಿ ಆಗಿದೆ. ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇದ್ದು, ರಕ್ಷಣೆಯ ಜವಾಬ್ದಾರಿಯನ್ನ ಕೇವಲ ಪೊಲೀಸರು ಮಾತ್ರ ನಿರ್ವಹಿಸದೆ ಎಲ್ಲ ಸಾರ್ವಜನಿಕರು ಸಮವಸ್ತ್ರವನ್ನ ಧರಿಸಿ ಪೊಲೀಸರೇ ಎಂಬುದನ್ನು ತಿಳಿಯಬೇಕೆ. ಸತತ 1 ತಿಂಗಳಿನಿಂದ ನಶೆ ಮುಕ್ತ ಹಾಗೂ ಅಪರಾಧ ತಡೆ ಮಾಸಾಚರಣೆಯನ್ನ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲಾ ಉಪವಿಭಾಗಗಳಲ್ಲಿ ನಡೆಸುತ್ತಾ ಬರುತ್ತಿದ್ದು, ಈ ವರ್ಷದ ಕೊನೆಯಲ್ಲಿ ಯಾವೆಲ್ಲ ಅಪರಾಧಗಳು ನಡೆದಿವೆ, ಯಾವ ರೀತಿ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಅಪರಾಧಗಳು ನಡೆಯದಂತೆ ತಡೆಗಟ್ಟುವುದರ ಜೊತೆಗೆ ಡ್ರಗ್ಸ್ ಹಾಗೂ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದಂತೆ ಶಾಲಾ ಕಾಲೇಜುಗಳಲ್ಲಿ ಅರಿವು ಮೂಡಿಸುವುದು, ಇದರ ಬಳಕೆಯಿಂದ ಆರೋಗ್ಯದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ದುಶ್ಚಟಗಳಿಗೆ ಬಲಿಯಾದವರಿಗೆ ವೈದ್ಯರ ಸಲಹೆ ಹಾಗೂ ಸೂಕ್ತ ಚಿಕಿತ್ಸೆ ಕೊಡಿಸಿ ಇದರಿಂದ ಗುಣಮುಖರಾಗಿ ಹೊರಬರಲು ಸಹಕಾರ ನೀಡುವ ಎಲ್ಲ ಪ್ರಯತ್ನಗಳು ಇಲಾಖೆ ವತಿಯಿಂದ ನಡೆಸಲಾಗುವುದು. ಈ ಎಲ್ಲ ಜಾಗೃತಿ ಕಾರ್ಯಕ್ರಮಗಳಿಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ, ನಗರಸಭೆ, ಸಾರ್ವಜನಿಕರ ಹಾಗೂ ಪತ್ರಿಕೋದ್ಯಮದ ಸಹಕಾರ ಅತಿ ಮುಖ್ಯ. ಕಾನೂನಿನ ಅರಿವಿಲ್ಲದೆ ಇರುವವರು ಅಪರಾಧವನ್ನ ಮಾಡುವಂಥದ್ದು. ಯುವ ಪೀಳಿಗೆಗೆ ಮೌಲ್ಯ ಶಿಕ್ಷಣಕ್ಕೆ ಒತ್ತು ನೀಡಿ ಜವಾಬ್ದಾರಿಯುತ ಸುಸ್ಥಿರ ಸಮಾಜವನ್ನ ಕಟ್ಟಲು ಕೈಜೋಡಿಸೋಣ. ಸೈಬರ್ ಅಪರಾಧ, ಆನ್ಲೈನ್ ಗೇಮಿಂಗ್, ಮೊಬೈಲ್ ವೀಕ್ಷಣೆ, ಮೋಜು ಮಸ್ತಿ, ಕಾಲಹರಣ, ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ನಷ್ಟ ಮಾಡುವಂಥದ್ದು ಕೂಡ ಅಪರಾಧವೇ ಎಂದರು. ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ ಪುರುಷೋತ್ತಮ್, ಶಿರಾ ಡಿವೈಎಸ್ಪಿ ಶೇಖರ್, ನಗರ ಪೊಲೀಸ್ ಠಾಣಾ ಪಿಎಸ್ಐ ಪ್ರವೀಣ್ ಕುಮಾರ್, ಗ್ರಾಮಾಂತರ ಪಿಎಸ್ಐ ಶ್ರೀನಿವಾಸ್, ತಾವರೆಕೆರೆ ಪಿಎಸ್ಐ ಶಿವಕುಮಾರ್, ಕಳ್ಳಂಬೆಳ ಪಿಎಸ್ಐ ಬೈರೇಗೌಡ, ಪಟ್ಟನಾಯಕನಹಳ್ಳಿ ಪಿಎಸ್ಐ ಹರೀಶ್ ಕುಮಾರ್, ಚೇಳೂರು ಪಿಎಸ್ಐ ಮಾಳಪ್ಪ, ಪಿಎಸ್ಐ ಸುಹೇಲ್ ಅಹಮದ್ ಹಾಗೂ ಸಾರ್ವಜನಿಕರು ಸೇರಿದಂತೆ ಪ್ರಮುಖರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಸೊ ಈ ತುಮಕೂರು ಪೊಲೀಸ್ ವತಿಯಿಂದ ಈ ತಿಂಗಳು ನಾವು ನಶಾಮುಕ್ತ ಮಾಸಾಚರಣೆ ಮತ್ತು ಅಪರಾಧ ತಡೆ ಮಾಸಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಉದ್ದೇಶ ಏನೆಂದರೆ ಈ ವರ್ಷಾಂತದಲ್ಲಿ ನಾವು ಏನೇನು ಈ ಕ್ರಮ ತಗೋಬೇಕು, ಇಲ್ಲಿ ತನಕ ನಡೆದಿರೋ ಏನು ಅಫೆನ್ಸಸ್ ಏನಾಗಿದೆ, ಇನ್ನು ಮುಂದಿನ ಬರುವ ವರ್ಷಕ್ಕೆ ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಆಲ್ರೆಡಿ ನಡೆದಿರುವ ಘಟನೆಗಳನ್ನು ಪತ್ತೆ ಮಾಡೋದಾಗಲಿ, ಈ ತಿಂಗಳು ಹೊಸದಾಗಿ ಯಾವುದೇ ಘಟನೆಗಳು ನಡೆದಂಗೆ ಇರೋದಾಗಲಿ, ಮತ್ತು ಎಸ್ಪೆಷಲಿ ಡ್ರಗ್ಸ್ ಅನ್ನೋದನ್ನು ಕಡವಾಣಿ ಆಗೋಕ್ಕೆ ನಾವು ಕ್ರಮ ತಗೊಳ್ಳೋದಾಗಲಿ, ಈ ಥರ ಭಾಳಷ್ಟು ಕ್ರಮಗಳು ತಗೊಳ್ತಾ ಇದ್ದೀವಿ. ಅದರಲ್ಲಿ ಈಗಾಗಲೇ ನಮ್ಮ ಪೊಲೀಸರು ಭಾಳಷ್ಟು ವಿಚಾರಗಳಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಇನ್ನು ಮುಂದೆ ಸಕ್ಸಸ್ಫುಲ್ ಆಗೋಕ್ಕೆ ಏನೇನು ಕ್ರಮ ತಗೋಬೇಕು ಅದೆಲ್ಲ ತಗೊಳ್ತಾ ಇದ್ದಾರೆ. ಆ್ಯಂಡ್ ಡ್ರಗ್ಸಲ್ಲಿ ಮುಖ್ಯವಾಗಿ ಈ ಎಜುಕೇಷನ್ ಏನು ನಾವು ಅವೇರ್ನೆಸ್ ಕ್ಯಾಂಪ್ಸ್ ಮಾಡಬೇಕು, ಅದೆಲ್ಲ ಪ್ರತಿಯೊಂದು ಸ್ಕೂಲು ಕಾಲೇಜ್ಗೆ ಹೋಗಿ ನಮ್ಮ ಪೊಲೀಸರು ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಈ ಡ್ರಗ್ ಪೆಡ್ಲರ್ಸ್ ಯಾರಿದ್ದಾರೆ ಅವ್ರ ಮೇಲೇನೂ ಕ್ರಮ ತಗೊಳ್ತಾ ಇದ್ದಾರೆ. ಆಮೇಲೆ ಮುಖ್ಯವಾಗಿ ವಿಕ್ಟಿಮ್ಸ್ ಏನು ಈ ಡ್ರಗ್ ಯೂಸ್ ಅಲ್ಲಿ ವ್ಯಸನ ಆಗಿರ್ತಾರೆ, ಅವರು ಏನು ಕ್ರಮ ಆಗಬೇಕು, ಅವ್ರಿಗೆ ಡಿಅಡಿಕ್ಷನ್ ಹೇಗೆ ಮಾಡಿಸ್ಬೇಕು, ಡಾಕ್ಟ್ರಿಂದ ಹೇಗೆ ಸಪೋರ್ಟ್ ಕೊಡಿಸ್ಬೇಕು ಅನ್ನೋದನ್ನು ಸಹ ನಾವು ಎಫರ್ಟ್ಸ್ ತೊಗೊಂಡು ಕ್ರಮ ಮಾಡ್ತಾ ಇದ್ದೀವಿ. ಸೊ ಈ ಥರ ಈ ತಿಂಗಳು ನಾವು ಪೂರ್ತಿ ಪ್ರಿವೆನ್ಷನ್ ಮತ್ತು ಡಿಟೆಕ್ಷನ್ ಅಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆಯ ಕೆಲಸ ಆಗಬೇಕು ಅಂತ ಈ ಮಾಸಾಚರಣೆಗಳನ್ನು ಮಾಡ್ತಾಯಿದ್ದೀವಿ. ಈ ಕೆಲಸಕ್ಕೆ ನಿಮ್ಮೆಲ್ಲರ ಸಹಕಾರನೂ ಬೇಕು, ಸಾರ್ವಜನಿಕರಿಂದ, ಮೀಡಿಯಾಯಿಂದ ಮತ್ತು ಸ್ಕೂಲ್ಸ್, ಕಾಲೇಜಸ್, ಗ್ರಾಮ ಪಂಚಾಯಿತಿಗಳಿಂದ, ನಗರಸಭೆಗಳಿಂದ, ಶಿರಾ ಟೌನ್ ಕಾರ್ಪೊರೇಷನಿಂದ, ಇವರೆಲ್ಲರಿಂದ ನಮಗೆ ಬೇಕಾಗುತ್ತೆ. ಸೊ ನಿಮ್ಮ ಸಹಕಾರ ಆಶಿಸ್ತಾ ನಮ್ಮ ಈ 2 ಮಾತುಗಳು ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ದರೆ ಆಯುಷ್ ಗಟ್ಟಿಯಾಗಿರುತ್ತೆ.
ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.